23 ಜನವರಿ 2026 ಸಮಯದಲ್ಲಿ ಇರಾನ್ ದೇಶದಲ್ಲಿ ಒಂದು ದೊಡ್ಡ ಸಂಕಷ್ಟ ಶುರುವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅದಕ್ಕಾಗಿ ಅಮೆರಿಕ ಇರಾನ್ ಮೇಲೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇರಾನ್ ಜನರು ತಮ್ಮ ಸಮಸ್ಯೆಗಳಲ್ಲೇ ಸಿಕ್ಕಿಹಾಕಿಕೊಂಡಿದ್ದಾರೆ. ಈ ದುರ್ಬಲತೆಯನ್ನು ಅಮೆರಿಕ ಬಳಸಿಕೊಂಡು ಇರಾನ್ಗೆ ಇನ್ನಷ್ಟು ಒತ್ತಡ ಹೇರುತ್ತಿದೆ. ಆದರೆ ಈಗ ಈ ಇಡೀ ವಿಷಯದಲ್ಲಿ ಭಾರತ ದೇಶವು ಪ್ರವೇಶಿಸಿದೆ. ಭಾರತ ಈ ವಿಷಯಕ್ಕೆ ಬರುವ ಮುಖ್ಯ ಕಾರಣ ಅಲ್ಲಿನ ಸಿಕ್ಕಿಹಾಕಿಕೊಂಡ ಭಾರತೀಯರನ್ನು ಸುರಕ್ಷಿತವಾಗಿ ರಕ್ಷಿಸುವುದು, ಅವರನ್ನು ಸುರಕ್ಷಿತವಾಗಿ ಹಿಂದಿರುಗಿಸುವ ಪ್ರಯತ್ನ ಮಾಡುತ್ತಿದೆ. ಆದರೆ ಈಗ ಭಾರತ ಅಮೆರಿಕ ಮಾತುಗಳಿಗೆ ಹೆದರದೆ ಧೈರ್ಯವಾಗಿ ಮುಂದೆ ಬಂದಿದೆ. ಯಾಕೆಂದರೆ ಭಾರತ ಈಗ 100 ಟ್ರಕ್ಗಳೊಂದಿಗೆ ಸಾಮಗ್ರಿಗಳನ್ನು ಇರಾನ್ಗೆ ದೀರ್ಘಕಾಲದವರೆಗೆ ಕಳುಹಿಸುವ ಸಿದ್ಧತೆ ಮಾಡುತ್ತಿದೆ. ಈ ವಿಷಯದಲ್ಲಿ ಅಮೆರಿಕ ನೋಡುತ್ತಿದ್ದರೂ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಭಾರತ ನಿಶಬ್ದವಾಗಿ ಆ ಸಾಮಗ್ರಿಯನ್ನು ಇರಾನ್ಗೆ ತಲುಪಿಸುತ್ತದೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನೆಂದರೆ, ಭಾರತ ಇರಾನ್ಗೆ 100 ಟ್ರಕ್ಗಳಲ್ಲಿ ಸಾಮಗ್ರಿಯನ್ನು ಯಾಕೆ ಕಳುಹಿಸುತ್ತಿದೆ? ಅಮೆರಿಕ ಅದನ್ನು ಯಾಕೆ ತಡೆಯಲು ಸಾಧ್ಯವಾಗುತ್ತಿಲ್ಲ? ಅದಕ್ಕಿಂತಲೂ ಮುಖ್ಯವಾದ ವಿಷಯ, ಆ ಟ್ರಕ್ಗಳಲ್ಲಿ ಇರುವ ಸಾಮಗ್ರಿ ಏನು? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಅಲ್ಲದೆ ಇರಾನ್ಗೆ ಸಂಬಂಧಿಸಿದ ಇತ್ತೀಚಿನ ವಿವರಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳೋಣ. ಆದರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಹಾಕಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇರಾನ್ನಲ್ಲಿ ಈಗಲೂ ಸಂಕಷ್ಟ ಇನ್ನಷ್ಟು ತೀವ್ರವಾಗುತ್ತಿದೆ. ಅಲ್ಲಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಇನ್ನಷ್ಟು ಭಯಾನಕವಾಗಿ ಬದಲಾಗುತ್ತಿದೆ. ಹಣದುಬ್ಬರ ದರ ಆಕಾಶವನ್ನು ಮುಟ್ಟುತ್ತಿದೆ. ನಿರುದ್ಯೋಗ ಸಾಮಾನ್ಯ ಜನರ ಜೀವನವನ್ನು ತುಂಬಾ ಕಷ್ಟಕರವಾಗಿ ಮಾಡುತ್ತಿದೆ. ನಿಮಗೆ ಆಶ್ಚರ್ಯಕರವಾಗಿ ಅನಿಸುವುದೇನೆಂದರೆ, ಇರಾನ್ ನಮ್ಮ ಭಾರತ ದೇಶಕ್ಕೆ ನೆರೆಯ ದೇಶಗಳಲ್ಲಿ ಒಂದು. ಅಲ್ಲಿನ ಹಣದುಬ್ಬರ ದರ ಬಹುಶಃ ಪ್ರಪಂಚದಲ್ಲೇ ಅತಿ ಹೆಚ್ಚು. ನೀವು ನಂಬದಿರಬಹುದು, ಆದರೆ ಬಾಂಗ್ಲಾದೇಶಕ್ಕಿಂತಲೂ ಹಲವು ಪಟ್ಟು ಹೆಚ್ಚು. ನಮ್ಮ ಭಾರತ ದೇಶದಲ್ಲಿ ಹಣದುಬ್ಬರ ದರ 1 ರಿಂದ 4% ಮಧ್ಯದಲ್ಲಿರುತ್ತದೆ. ಭೂತಾನ್, ನೇಪಾಳ, ಪಾಕಿಸ್ತಾನ, ಬಾಂಗ್ಲಾದೇಶ ದೇಶಗಳಲ್ಲೂ 7 ರಿಂದ 9% ಮಧ್ಯದಲ್ಲೇ ಇರುತ್ತದೆ. ಆದರೆ ಇರಾನ್ನಲ್ಲಿ ಹಣದುಬ್ಬರ ದರ 35 ರಿಂದ 40%ವರೆಗೆ ತಲುಪಿದೆ. ಜನವರಿ 2026 ನಾಟಕ್ಕೆ ಇರಾನ್ನಲ್ಲಿ ಹಣದುಬ್ಬರ ಮಟ್ಟ ತುಂಬಾ ತೀವ್ರವಾಗಿ ಬದಲಾಗಿದೆ. ಇದು ಆ ದೇಶದ ಆಧುನಿಕ ಇತಿಹಾಸದಲ್ಲಿ ಅತಿದೊಡ್ಡ ಆರ್ಥಿಕ ಸಂಕಷ್ಟಗಳಲ್ಲಿ ಒಂದು. ಕೆಲವು ವರದಿಗಳ ಪ್ರಕಾರ ಡಿಸೆಂಬರ್ 2025 ನಾಟಕ್ಕೆ ಪಾಯಿಂಟ್ ಟು ಪಾಯಿಂಟ್ ಹಣದುಬ್ಬರ ದರ 502% ಪಾಯಿಂಟ್ಗಳವರೆಗೆ ತಲುಪಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸಂಸ್ಥೆಯ ಅಂದಾಜು ಪ್ರಕಾರ 2026 ವರ್ಷದಲ್ಲಿ ಸರಾಸರಿ ಹಣದುಬ್ಬರ ದರ ಸುಮಾರು 41% ಇರಲಿದೆ. ಅತಿದೊಡ್ಡ ಸಮಸ್ಯೆ ಏನೆಂದರೆ, ಇರಾನ್ ರಿಯಾಲ್ ಕರೆನ್ಸಿ ಮೌಲ್ಯ ಇತಿಹಾಸದಲ್ಲೇ ಅತಿ ಕಡಿಮೆ ಮಟ್ಟಕ್ಕೆ ಕುಸಿದಿದೆ. ಜನವರಿ 2026ರಲ್ಲಿ ಒಂದು ಅಮೆರಿಕನ್ ಡಾಲರ್ಗೆ 14 ಲಕ್ಷ ರಿಯಾಲ್ಗಳಿಗಿಂತ ಹೆಚ್ಚುವಾಗಿದೆ. ಅಂದರೆ ಇರಾನ್ ಕರೆನ್ಸಿ ವಿದೇಶಗಳಲ್ಲಿ ಬಹುತೇಕ ಮೌಲ್ಯವಿಲ್ಲದಂತೆ ಬದಲಾಗಿದೆ. ಯಾರೂ ಆ ಕರೆನ್ಸಿಯನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಿಲ್ಲ. ಆದರೆ ಇರಾನ್ ಈ ದುಸ್ಥಿತಿಗೆ ಕಾರಣ ಅಮೆರಿಕ ಹೊರತು ಬೇರೆ ಯಾರೂ ಅಲ್ಲ. ಅದೇ ಅಮೆರಿಕ, ಅದರ ಅಧ್ಯಕ್ಷ ಟ್ರಂಪ್ ಈಗ ಇರಾನನ್ನು ಬೆದರಿಸುತ್ತಿದ್ದಾರೆ. 12 ಗಂಟೆಗಳಲ್ಲಿ ಅಥವಾ 48 ಗಂಟೆಗಳಲ್ಲಿ ದಾಳಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತಿದ್ದಾರೆ. ಇರಾನ್ ಈ ಸ್ಥಿತಿಗೆ ತಲುಪಲು ಮುಖ್ಯ ಕಾರಣ ಅಮೆರಿಕ ಹೇರಿದ ಭಾರೀ ಆರ್ಥಿಕ ನಿರ್ಬಂಧಗಳು. ಅದರಿಂದ ಇರಾನ್ ತನ್ನ ಸಂಪನ್ಮೂಲಗಳನ್ನು ಬೇರೆ ದೇಶಗಳಿಗೆ ಮಾರಿ ವ್ಯಾಪಾರ ಮಾಡಲು ಸಾಧ್ಯವಾಗುತ್ತಿಲ್ಲ. ಏನಾದರೂ ಸ್ವಲ್ಪ ವ್ಯಾಪಾರ ಮಾಡಿದರೂ ಪಾವತಿಗಳು ಸರಿಯಾಗಿ ಬರುತ್ತಿಲ್ಲ. ಅಮೆರಿಕ ಇರಾನನ್ನು ತನ್ನ ಪಾವತಿ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಹೊರಹಾಕಿದೆ. ಅದರಿಂದ ಡಾಲರ್ನಲ್ಲಿ ವಹಿವಾಟು ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ನಮ್ಮ ಭಾರತ ದೇಶ ಅಮೆರಿಕ ನಿರ್ಬಂಧಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಇರಾನ್ನೊಂದಿಗೆ ಹತ್ತಿರದ ಸಂಬಂಧಗಳನ್ನು ಮುಂದುವರಿಸುತ್ತಿದೆ. ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡುತ್ತಿದೆ. ಅಮೆರಿಕ ಇರಾನ್ನೊಂದಿಗೆ ಇಷ್ಟು ಕಠಿಣವಾಗಿ ವರ್ತಿಸುವುದರಿಂದ ಆ ದೇಶವನ್ನು ಬಹುತೇಕ ಅಸಮರ್ಥ ಸ್ಥಿತಿಗೆ ತಂದಂತಾಗಿದೆ. ಅಮೆರಿಕ ಇರಾನನ್ನು ಅಂತಾರಾಷ್ಟ್ರೀಯ ಪಾವತಿ ವ್ಯವಸ್ಥೆಯಿಂದ ಹೊರಹಾಕುವುದು ಒಂದೇ ಬಾರಿಗೆ ಅಲ್ಲ, ಹಲವು ಹಂತಗಳಲ್ಲಿ ನಡೆದಿದೆ. ಇದರಲ್ಲಿ ಅತಿ ಮುಖ್ಯವಾದದ್ದು ಸ್ವಿಫ್ಟ್ ವ್ಯವಸ್ಥೆಯಿಂದ ಇರಾನನ್ನು ತೆಗೆದುಹಾಕುವುದು. ಮೊದಲ ಬಾರಿ ಮಾರ್ಚ್ 2012ರಲ್ಲಿ ನಡೆಯಿತು. ಅಣು ಕಾರ್ಯಕ್ರಮದಿಂದ ಉದ್ವಿಗ್ನತೆ ಹೆಚ್ಚಾದಂತೆ ಒಬಾಮಾ ಸರ್ಕಾರದ ಕಾಲದಲ್ಲಿ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಒತ್ತಡದಿಂದ ಸ್ವಿಫ್ಟ್ ಸಂಸ್ಥೆ ಇರಾನ್ ಸೆಂಟ್ರಲ್ ಬ್ಯಾಂಕ್ ಸೇರಿದಂತೆ ಇತರ ಆರ್ಥಿಕ ಸಂಸ್ಥೆಗಳನ್ನು ತನ್ನ ನೆಟ್ವರ್ಕ್ನಿಂದ ಹೊರಹಾಕಿತು. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ದೇಶವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ ಘಟನೆ. ಎರಡನೇ ಬಾರಿ 2018ದಲ್ಲಿ ನಡೆಯಿತು. 2015 JCPOA ಅಣು ಒಪ್ಪಂದದ ನಂತರ ಸ್ವಲ್ಪ ಕಾಲ ಸ್ವಿಫ್ಟ್ಗೆ ಮರಳಿ ಸೇರಿಸಲಾಯಿತು. ಆದರೆ 2018ದಲ್ಲಿ ಟ್ರಂಪ್ ಆ ಒಪ್ಪಂದದಿಂದ ಹಿಂದೆ ಸರಿದು
ಮ್ಯಾಕ್ಸಿಮಮ್ ಪ್ರೆಷರ್ ನೀತಿಯನ್ನು ಜಾರಿಗೆ ತಂದರು. ಈ ಮಧ್ಯಕಾಲದಲ್ಲಿ ಭಾರತ ಮತ್ತು ಇರಾನ್ ನಡುವೆ ಒಂದು ಆಸಕ್ತಿಕರ ವಿಷಯ ನಡೆದಿದೆ. ಇತಿಹಾಸದಲ್ಲಿ ಇರಾನ್ ಭಾರತಕ್ಕೆ ದೊಡ್ಡ ಮಟ್ಟದ ಕ್ರೂಡ್ ಆಯಿಲ್ ಪೂರೈಕೆದಾರ ದೇಶವಾಗಿತ್ತು. ಉದಾಹರಣೆಗೆ 2009ರಿಂದ 10ರಲ್ಲಿ ಭಾರತ ಇರಾನ್ನಿಂದ ಸಾವಿರಾರು ಮೆಟ್ರಿಕ್ ಟನ್ಗಳ ಕ್ರೂಡ್ ಆಯಿಲ್ ಆಮದು ಮಾಡಿಕೊಂಡಿತು. 2019ರಲ್ಲಿ ಆಯಿಲ್ ಆಮದು ಮೌಲ್ಯ ಬಹುತೇಕ $2 ಬಿಲಿಯನ್ 83 ಮಿಲಿಯನ್. ಅಮೆರಿಕ ನಿರ್ಬಂಧಗಳನ್ನು ಹೇರಿದರೂ ಭಾರತ ಇರಾನ್ನಿಂದ ಆಯಿಲ್ ಆಮದನ್ನು ಮುಂದುವರಿಸಿತು. ಈ ಆಯಿಲ್ ಮತ್ತು ವ್ಯಾಪಾರ ಕಥೆ ಒಂದು ಥ್ರಿಲ್ಲರ್ ಸಿನಿಮಾ ಕಥೆಯಂತಿದೆ. ಅಮೆರಿಕ ನಿರ್ಬಂಧಗಳನ್ನು ಹೇರಿ ಸ್ವಿಫ್ಟ್ನಿಂದ ಹೊರಹಾಕಿದಾಗ ಭಾರತ ಸೋತಿಲ್ಲ. ಒಂದು ಬುದ್ಧಿವಂತ ಮಾರ್ಗವನ್ನು ಕಂಡುಹಿಡಿಯಿತು. ಅದೇ ರೂಪಾಯಿ ಪಾವತಿ ವಿಧಾನ. ಇದು ಪ್ರಪಂಚವನ್ನು, ವಿಶೇಷವಾಗಿ ಅಮೆರಿಕವನ್ನು ಆಶ್ಚರ್ಯಗೊಳಿಸಿತು. ಡಾಲರ್ನಲ್ಲಿ ಪಾವತಿ ಅಸಾಧ್ಯವಾದಾಗ ಭಾರತ ಮತ್ತು ಇರಾನ್ ಯುಸಿಒ ಬ್ಯಾಂಕ್ ಕಲ್ಕತ್ತಾದಲ್ಲಿ ವಾಸ್ಟ್ರೋ ಖಾತೆಯನ್ನು ತೆರೆದರು. ಭಾರತ ಇರಾನ್ನಿಂದ ಆಯಿಲ್ ಖರೀದಿಸಿ ಡಾಲರ್ ಬದಲು ರೂಪಾಯಿಗಳಲ್ಲಿ ಆ ಖಾತೆಯಲ್ಲಿ ಪಾವತಿಸುತ್ತಿತ್ತು. ಇರಾನ್ ಆ ರೂಪಾಯಿಗಳೊಂದಿಗೆ ಭಾರತದಿಂದ ಬಾಸ್ಮತಿ ಅಕ್ಕಿ, ಟೀ, ಔಷಧಗಳು, ಇಂಜಿನಿಯರಿಂಗ್ ಸಾಮಗ್ರಿಗಳನ್ನು ಖರೀದಿಸುತ್ತಿತ್ತು. ಇತಿಹಾಸದಲ್ಲಿ ಅಮೆರಿಕ ತನ್ನ ಸೂಪರ್ ಪವರ್ ಸ್ಥಾನವನ್ನು ರಕ್ಷಿಸಿಕೊಳ್ಳಲು ಯಾವುದೇ ಶಕ್ತಿಯನ್ನು ಬಳಸಿದೆ. ಯಾವಾಗಲಾದರೂ ಆ ಸ್ಥಾನಕ್ಕೆ ಬೆದರಿಕೆ ಬಂದಾಗ ತನ್ನ ಪೂರ್ಣ ಬಲವನ್ನು ಬಳಸಿ ಅದನ್ನು ರಕ್ಷಿಸಿಕೊಂಡಿದೆ. ಈಗ ಡಾಲರ್ಗೆ ಪರ್ಯಾಯಗಳು ವೇಗವಾಗಿ ಹೆಚ್ಚಾಗುತ್ತಿವೆ. ಡಾಲರ್ ಇಲ್ಲದೆಯೇ ಇತರ ದೇಶಗಳ ನಡುವೆ ವ್ಯಾಪಾರ ವೇಗವಾಗಿ ನಡೆಯುತ್ತಿದೆ. ಇದರಿಂದ ಅಮೆರಿಕಕ್ಕೆ ಭಯ ಇನ್ನಷ್ಟು ಹೆಚ್ಚಾಗಿದೆ. ಡಾಲರ್ ಅನ್ನು ರಕ್ಷಿಸಿಕೊಳ್ಳಲು ಏನು ಮಾಡಬೇಕೆಂದು ತಿಳಿಯದೆ ಸಂಕಷ್ಟಕ್ಕೆ ಸಿಲುಕಿದೆ. ವರದಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ, ಇರಾನ್ನೊಂದಿಗೆ ವ್ಯಾಪಾರ ಮಾಡುವ ದೇಶಗಳ ಮೇಲೆ ಅಮೆರಿಕ ಭಾರೀ ಟ್ಯಾರಿಫ್ಗಳನ್ನು ಹೇರುತ್ತದೆ ಎಂದು ಹೇಳಲಾಗಿದೆ. ಅದರಲ್ಲಿ ಭಾರತದ ಹೆಸರು ಮೊದಲ ಸ್ಥಾನದಲ್ಲಿದೆ. ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಇರಾನ್ನೊಂದಿಗೆ ವ್ಯಾಪಾರ ಮಾಡುವ ದೇಶಗಳ ಮೇಲೆ ಅಮೆರಿಕ 25% ಹೆಚ್ಚುವರಿ ಟ್ಯಾರಿಫ್ ಹೇರುತ್ತಿದ್ದರೆ ಭಾರತದ ಮೇಲೆ ಅದರ ಪ್ರಭಾವ ಬೀಳುತ್ತದೆಯೇ? ಅದಕ್ಕೆ ಉತ್ತರ ಏನೆಂದರೆ, ಭಾರತ ನಿಶಬ್ದವಾಗಿ ಸಿದ್ಧತೆ ಮಾಡುತ್ತಿದೆ. ಭಾರತ ಯಾವಾಗಲೂ ಇಂತಹ ವಿಷಯಗಳಲ್ಲಿ ಹೇಳುವುದು ಏನೆಂದರೆ, ಯಾರೊಂದಿಗೆ ವ್ಯಾಪಾರ ಮಾಡಬೇಕು ಅಥವಾ ಮಾಡಬಾರದು ಎಂಬುದು ನಮ್ಮ ದೇಶದ ಪ್ರಯೋಜನಗಳನ್ನು ನೋಡಿಕೊಂಡು ನಿರ್ಧರಿಸುತ್ತೇವೆ. ಯಾವ ಸೂಪರ್ ಪವರ್ ದೇಶದ ಪ್ರಯೋಜನಗಳನ್ನು ನೋಡಿಕೊಂಡಲ್ಲ. ಪ್ರಸ್ತುತ ಭಾರತ ಸ್ವಲ್ಪ ಮೃದುವಾಗಿ ವರ್ತಿಸುತ್ತಿದೆ. ಯಾಕೆಂದರೆ ಮೊದಲು ಇರಾನ್ನಲ್ಲಿ ಸಿಕ್ಕಿಹಾಕಿಕೊಂಡ ತನ್ನ ಜನರನ್ನು ಸುರಕ್ಷಿತವಾಗಿ ಹಿಂದಿರುಗಿಸುವುದರ ಮೇಲೆ ಗಮನಹರಿಸಿದೆ. ಅವರೆಲ್ಲರನ್ನೂ ಸುರಕ್ಷಿತವಾಗಿ ತಂದ ನಂತರ ಅಮೆರಿಕ ಬೆದರಿಕೆಗಳಿಗೆ ಧೀಟಾಗಿ ಉತ್ತರ ನೀಡಲು ಶುರು ಮಾಡುತ್ತದೆ. ಅప్పుడు ನೂರಾರು ಟ್ರಕ್ಕುಗಳು ಒಂದು ಸಾಲಿನಲ್ಲಿ ನಿಂತು ಇರಾನ್ಗೆ ಹೋಗುವುದನ್ನು ನೋಡಬಹುದು. ಆ ಟ್ರಕ್ಕುಗಳಲ್ಲಿ ಯಾವ ಆಯುಧಗಳು ಅಥವಾ ಬಾಂಬುಗಳು ಇರುವುದಿಲ್ಲ. ತಿನ್ನುವ ವಸ್ತುಗಳು ಮತ್ತು ಕುಡಿಯುವ ನೀರಿಗೆ ಸಂಬಂಧಿಸಿದ ಸಾಮಗ್ರಿಗಳು ಇರುತ್ತವೆ. ಆ ಸಾಮಗ್ರಿಗಳು ಇರಾನ್ಗೆ ತಲುಪುತ್ತವೆ. ಅಲ್ಲಿಂದ ಮತ್ತಷ್ಟು ಸಾಮಗ್ರಿಗಳು ಭಾರತಕ್ಕೆ ಬರುತ್ತವೆ. ಹೀಗೆ ಎರಡು ದೇಶಗಳ ನಡುವೆ ವ್ಯಾಪಾರ ಇನ್ನಷ್ಟು ಬಲಗೊಳ್ಳುತ್ತದೆ. ಸುದ್ದಿಗಳ ಪ್ರಕಾರ ಹ್ಯುಮ್ಯಾನಿಟೇರಿಯನ್ ಟ್ರೇಡ್ ಎಂಬ ಕಾನೂನು ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಅಮೆರಿಕ ನೋಡಿದರೂ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಭಾರತದ ಮೇಲೆ ಟ್ಯಾರಿಫ್ ಹೇರಲು ಸಾಧ್ಯವಿಲ್ಲ. ಯಾಕೆಂದರೆ ಭಾರತ ಮತ್ತು ಇರಾನ್ ನಡುವಿನ ವ್ಯಾಪಾರ ಮುಖ್ಯವಾಗಿ ಮಾನವೀಯತೆಯ ಆಧಾರದ ಮೇಲಿದೆ. ಇದರಲ್ಲಿ ಆಹಾರ ಮತ್ತು ಔಷಧಗಳು ಇವೆ. ಇವುಗಳ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಹೇರಿದರೆ ಭಾರತ ಐಕ್ಯರಾಷ್ಟ್ರ ಸಂಸ್ಥೆಯ ವೇದಿಕೆಯಲ್ಲಿ ಆ ವಿಷಯವನ್ನು ಬಿಡುವುದಿಲ್ಲ. ಹ್ಯುಮ್ಯಾನಿಟೇರಿಯನ್ ಟ್ರೇಡ್ ಎಂದರೆ ಜನರ ಜೀವಗಳನ್ನು ಉಳಿಸುವುದಕ್ಕೆ ಅಗತ್ಯವಾದ ಸಾಮಗ್ರಿಗಳನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು. ಇದು ಲಾಭಗಳಿಗಾಗಿ ಅಲ್ಲ, ಸರ್ಕಾರಿ ಸೈನಿಕ ಗುರಿಗಳು ಅಥವಾ ಕಾರ್ಯತಂತ್ರದ ಪ್ರಯೋಜನಗಳಿಗಾಗಿ ಅಲ್ಲ. ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ಐಕ್ಯರಾಷ್ಟ್ರ ಸಂಸ್ಥೆಯ ನಿರ್ಬಂಧಗಳಡಿ ಆರ್ಥಿಕ ನಿರ್ಬಂಧಗಳನ್ನು ಎದುರಿಸುತ್ತಿರುವ ದೇಶಗಳಿಗೂ ಕೆಲವು ನಿರ್ದಿಷ್ಟ ಸಾಮಗ್ರಿಗಳ ಆಮದು ಮತ್ತು ರಫ್ತಿಗೆ ಅನುಮತಿಯಿದೆ. ಭಾರತ ಈ ಹೆಸರಿನೊಂದಿಗೆಯೇ ಟ್ರಂಪ್ ಅನ್ನು ತಪ್ಪಿಸಿಕೊಳ್ಳುತ್ತದೆ. ನೀವೇನ್ ಯೋಚಿಸುತ್ತಿದ್ದೀರಿ? ಈ ಸಮಯದಲ್ಲಿ ಭಾರತ ಇರಾನ್ನೊಂದಿಗೆ ವ್ಯಾಪಾರವನ್ನು ಕಡಿಮೆ ಮಾಡಬೇಕೇ ಅಥವಾ ಈ ಹ್ಯುಮ್ಯಾನಿಟೇರಿಯನ್ ಅಂಶವನ್ನು ಬಳಸಿಕೊಂಡು ಇನ್ನಷ್ಟು ಹೆಚ್ಚಿಸಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಕಡ್ಡಾಯವಾಗಿ ಹೇಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಅప్పుడు ಅವರಿಗೂ ಈ ಮಾಹಿತಿ ತಲುಪುತ್ತದೆ. ಇಂತಹ ಮತ್ತಷ್ಟು ಜ್ಞಾನಪೂರ್ಣ ವಿಡಿಯೋಗಳನ್ನು ನೋಡಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಆಲ್ ಎಂದು ಸೆಟ್ ಮಾಡಿ.